ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಎಚ್ಚರಿಕೆ. ನಾಳೆ ದಿನಾಂಕ 18 ಮಾರ್ಚ್ 2026. ಇಂದಿನ ಈ ಸಂದೇಶ ನಿಮ್ಮ ಜೀವನದ ಹಣೆ ಬರಹವನ್ನೇ ಬದಲಿಸಬಲ್ಲ ಶಕ್ತಿ ಹೊಂದಿದೆ. ಹೌದು, ನಿಮ್ಮ ಮನೆಯ ವಿಳಾಸವನ್ನ ಯಾರೋ ಅತ್ಯಂತ ಗೌಪ್ಯವಾಗಿ ಹುಡುಕುತ್ತಿದ್ದಾರೆ. ಅವರು ಯಾರು, ಯಾಕಾಗಿ ನಿಮ್ಮ ಮನೆಗೆ ಬರುವ ಹಾದಿಯನ್ನು ಅತಿ ತೀವ್ರವಾಗಿ ಕೇಳುತ್ತಿದ್ದಾರೆ? ಇದರ ಹಿಂದೆ ಯಾವುದೋ ಒಂದು ದೊಡ್ಡ ಭಯಾನಕ ಅಥವಾ ಅತ್ಯಂತ ಶಕ್ತಿಯುತವಾದ ರಹಸ್ಯ ಅಡಗಿದೆ. ನನ್ನ ಪ್ರಿಯ ಮಕರ ರಾಶಿಯವರೇ, ನೀವು ಶನಿದೇವರ ಸ್ವಂತ ರಾಶಿಯವರು, ಅತ್ಯಂತ ಶ್ರಮಜೀವಿಗಳು ಎಂಬುದು ನನಗೆ ಗೊತ್ತು. ಆದರೆ ಇಂದಿನ ಈ ವಿಡಿಯೋವನ್ನು ನೀವು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ನೋಡಬೇಕು. ಯಾಕೆಂದರೆ ನಿಮ್ಮ ರಾಶಾಧಿಪತಿ ಶನಿದೇವ ಮತ್ತು ಗುರುಗ್ರಹದ ವಿಶೇಷ ಸಂಯೋಗದಿಂದ ನಿಮ್ಮ ಕುಂಡಲಿಯಲ್ಲಿ ಒಂದು ಕರ್ಮಫಲ ಯೋಗ ನಿರ್ಮಾಣವಾಗುತ್ತಿದೆ. ಈ ವಿಡಿಯೋ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಏರಿಸಬಹುದು ಅಥವಾ ಒಂದು ಸಣ್ಣ ಅಜಾಗರೂಕತೆಯಿಂದ ಎಲ್ಲವನ್ನೂ ಕೈತಪ್ಪಿಸಬಹುದು. ನಾನು ಗಂಗಾಜಲವನ್ನು ಸಾಕ್ಷಿಯಾಗಿಟ್ಟುಕೊಂಡು ಹೇಳುತ್ತಿದ್ದೇನೆ, ಮುಂದಿನ 24 ಗಂಟೆಗಳು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಲಿವೆ. ಮಕರ ರಾಶಿಯವರೇ, ನೀವು ಎಲ್ಲವನ್ನು ಕೂಡ ಸಹಿಸಿಕೊಳ್ಳುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಚಿತ್ರಹಿಂಸೆ, ಆರ್ಥಿಕ ಮುಗ್ಗಟ್ಟು ಮತ್ತು ಕೌಟುಂಬಿಕ ಕಲಹಗಳಿಗೆ ಮಿತಿಯೇ ಇಲ್ಲ. ಹೌದಲ್ವಾ? ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ನಿಮಗೆ ಸಿಗಬೇಕಾದ ಕ್ರೆಡಿಟ್ ಬೇರೆಯವರಿಗೆ ಸಿಗ್ತಾ ಇದೆ. ನಂಬಿದವರಿಗೆ, ನೀವು ಯಾರು ನಂಬಿದ್ರೋ ಅವರೇ ನಿಮಗೆ ದ್ರೋಹ ಮಾಡ್ತಾ ಇದ್ದಾರೆ. ಹಣದ ಹರಿವು ಸಂಪೂರ್ಣವಾಗಿ ನಿಂತು ಹೋಗಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನೀವು ಎಷ್ಟೋ ರಾತ್ರಿಗಳನ್ನು ಹತಾಶೆಯಲ್ಲಿ ಕಳೆದಿದ್ದೀರಿ. ನಾನು ಹೇಳುತ್ತಿರುವುದು ನಿಮ್ಮ ಜೀವನಕ್ಕೆ ಅಕ್ಷರಶಃ ಸತ್ಯವಾಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಹೌದು ಎಂದು ಬರೆಯಿರಿ ಮತ್ತು ಜೈ ಶ್ರೀ ಶನಿದೇವ ಎಂದು ಟೈಪ್ ಮಾಡಿ. ನಿಮ್ಮ ಈ ಪ್ರಾಮಾಣಿಕತೆ ನಿಮ್ಮ ಮೇಲಿರುವ ದೃಷ್ಟಿದೋಷಗಳನ್ನು ಮತ್ತು ಕರ್ಮದ ಬಾಧೆಯನ್ನು ಕಳೆಯುತ್ತದೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾಕೆಂದರೆ ನಿಮ್ಮ ಸಮಾಧಾನವೇ ನಿಮ್ಮನ್ನು ಈ ಸಂಕಷ್ಟದಿಂದ ಪಾರು ಮಾಡಲಿದೆ. ಈಗ ಅಸಲಿ ರಹಸ್ಯದ ಸುರುಳಿ ಬಿಚ್ಚೋಣ. ನಿಮ್ಮ ಮನೆಯ ದಾರಿಯನ್ನು ಹುಡುಕುತ್ತಾ ಬರುತ್ತಿರುವ ಆ ವ್ಯಕ್ತಿ ಸಾಮಾನ್ಯದವನಲ್ಲ. ಅವರು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಪರಿಹಾರ ಅಥವಾ ಆರ್ಥಿಕ ಚೈತನ್ಯವನ್ನು ತರಬಲ್ಲ ವ್ಯಕ್ತಿ. ಅದು ನಿಮ್ಮ ಹಳೆಯ ಬಾಸ್ ಇರಬಹುದು ಅಥವಾ ನೀವು ಹಿಂದೆ ಮಾಡಿದ ಯಾವುದೋ ಒಂದು ದೊಡ್ಡ ಸಹಾಯದ ಬದಲಾಗಿ ನಿಮಗೆ ಉನ್ನತ ಸ್ಥಾನ ನೀಡಲು ಬರುತ್ತಿರುವ ವ್ಯಕ್ತಿ ಇರಬಹುದು. ಶನಿದೇವರು ನಿಮ್ಮ ತಾಳ್ಮೆಯನ್ನು ಮತ್ತು ನಿಮ್ಮ ನಿಷ್ಠೆಯನ್ನು ದೀರ್ಘಕಾಲ ಪರೀಕ್ಷಿಸಿ ಈಗ ಫಲ ನೀಡಲು ನಿರ್ಧರಿಸಿದ್ದಾರೆ. ನಿಮ್ಮ ಮನೆಗೆ ಬರುವ ಈ ವ್ಯಕ್ತಿ ನಿಮ್ಮ ಗೌರವವನ್ನು ಸಮಾಜದಲ್ಲಿ 10ರಷ್ಟು ಹೆಚ್ಚಿಸುವ ಮಹತ್ವದ ಮಾಹಿತಿಯನ್ನು ಹೊತ್ತು ತರಲಿದ್ದಾರೆ. ಮುಂದಿನ 24 ಗಂಟೆಗಳ ಕಾಲ ನಿಮ್ಮ ಮನೆಯ ಬಾಗಿಲಿಗೆ ಬರುವ ಪ್ರತಿಯೊಬ್ಬರನ್ನ ಅತಿಥಿ ಸತ್ಕಾರದೊಂದಿಗೆ ಬರಮಾಡಿಕೊಳ್ಳಿ. ನಿಮ್ಮ ಸಂಕೋಚದ ಸ್ವಭಾವವನ್ನು ಬದಿಗಿಟ್ಟು ಅವರನ್ನು ಸ್ವಾಗತಿಸಿ, ಯಾಕೆಂದರೆ ಇದರಲ್ಲಿ ನಿಮ್ಮ ಸುಖದ ದಿನಗಳು ಅಡಗಿವೆ. ಮಕರ ರಾಶಿಯವರೇ, ಶನಿದೇವರ ಕೃಪೆ ನಿಮ್ಮ ಮೇಲಿದೆ ಎಂಬುದಕ್ಕೆ ಇಂದಿನಿಂದ ಈ ಸಂಕೇತಗಳು ಕಾಣಲಿವೆ. ಕಪ್ಪು ಅಥವಾ ಗಾಢ ಬಣ್ಣದ ಪ್ರಾಣಿಯ ದರ್ಶನ. ನೀವು ಬೆಳಿಗ್ಗೆ ಎದ್ದಾಗ ಅಥವಾ ಹೊರ ಬಂದಾಗ ಕಪ್ಪು ನಾಯಿ ಅಥವಾ ಕಾಗೆ ನಿಮ್ಮ ಮನೆಯ ಮುಂದೆ ಕುಳಿತು ಶಬ್ದ ಮಾಡಿದರೆ ಶುಭ ಕಾಲ ಆರಂಭವಾಗಿದೆ ಎಂದು ತಿಳಿಯಿರಿ. ಹಳೆಯ ಬಾಕಿ ಹಣ, ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣ ಆಕಸ್ಮಿಕವಾಗಿ ನಿಮ್ಮ ಕೈ ಸೇರಬಹುದು ಅಥವಾ ಬ್ಯಾಂಕಿನಿಂದ ಯಾವುದೇ ಸಾಲದ ಅನುಮೋದನೆಯ ಸುದ್ದಿ ಬರಬಹುದು. ಸ್ವಚ್ಛತಾ ಕಾರ್ಮಿಕರ ದರ್ಶನ. ಶನಿವಾರದ ಬೆಳಿಗ್ಗೆ ನೀವು ಹೊರ ಬಂದಾಗ ರಸ್ತೆ ಗುಡಿಸುವವರು ಅಥವಾ ಕಸದ ಗಾಡಿಯವರು ಮೊದಲು ಕಂಡರೆ ಅದು ಶನಿದೇವರ ಪ್ರತ್ಯಕ್ಷ ಆಶೀರ್ವಾದ. ನಾಣ್ಯದ ದರ್ಶನ. ರಸ್ತೆಯಲ್ಲಿ ಹೋಗುವಾಗ ಆಕಸ್ಮಿಕವಾಗಿ ಕಬ್ಬಿಣದ ವಸ್ತು ಅಥವಾ ನಾಣ್ಯ ಸಿಕ್ಕರೆ ಅದನ್ನು ಎತ್ತಿಟ್ಟುಕೊಳ್ಳಿ, ನಿಮ್ಮ ದಾರಿದ್ರ್ಯ ಮುಗಿಯಿತು ಎಂದರ್ಥ. ಆದರೆ ಎಚ್ಚರ, ಮಕರ ರಾಶಿಯವರಿಗೆ ಮೊಂಡುತನ ಮತ್ತು ಸೋಮಾರಿತನ ಕೆಲವೊಮ್ಮೆ ಬಾಧಿಸುತ್ತೆ. ಈ ಸಮಯದಲ್ಲಿ ನೀವು ಈ 2 ವಿಷಯಗಳನ್ನು ನಿಯಂತ್ರಿಸದಿದ್ದರೆ ಬಂದ ಅದೃಷ್ಟ ಬಾಗಿಲಿನಿಂದಲೇ ವಾಪಸ್ ಹೋಗುತ್ತೆ. ಸೋಮಾರಿತನ ಬೇಡ. ಇಂದು ಸಣ್ಣ ಕೆಲಸವಿದ್ರೂ ಅದನ್ನು ತಕ್ಷಣವೇ ಪೂರ್ಣಗೊಳಿಸಿ. ಶನಿದೇವರಿಗೆ ಪರಿಶ್ರಮದ ಮೇಲೆ ಹೆಚ್ಚಿನ ಪ್ರೀತಿ. ಬಡವರಿಗೆ ಸಹಾಯ. ನಿಮ್ಮ ಬಾಗಿಲಿಗೆ ಬರುವ ನಿರ್ಗತಿಕರಿಗೆ ಅಥವಾ ಕಾರ್ಮಿಕರಿಗೆ ಆಹಾರ ಅಥವಾ ನೀರು ನೀಡಿ. ಅವರಿಗೆ ಅವಮಾನ ಮಾಡುವುದು ಶನಿದೇವರ ಕೋಪಕ್ಕೆ ಕಾರಣವಾಗಬಹುದು. ಅಪ್ರಾಮಾಣಿಕತೆಗೆ ಬೇಡ. ಇಂದು ಯಾವುದೇ ಆಸೆಗೆ ಬಿದ್ದು ಸುಳ್ಳು ಹೇಳಬೇಡಿ ಅಥವಾ ಇತರರ ಹಣದ ಮೇಲೆ ಕಣ್ಣು ಹಾಕಬೇಡಿ. ಉದ್ಯೋಗದಲ್ಲಿರುವವರಿಗೆ ಇಂದು ದೊಡ್ಡ ಅಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೊಸ ಹೊಣೆಗಾರಿಕೆಯ ಶುಭ ಸುದ್ದಿ ಸಿಗಲಿದೆ. ನೀವು
ಕಟ್ಟಡ ನಿರ್ಮಾಣ, ಕಬ್ಬಿಣ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಇದ್ರೆ ಇಂದು ನಿಮ್ಮ ಆದಾಯದಲ್ಲಿ ದೊಡ್ಡ ಏರಿಕೆ ಕಂಡುಬರಲಿದೆ. ಆರ್ಥಿಕವಾಗಿ ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಹೊಸ ದಾರಿ ತೆರೆಯಲಿದೆ. ಪ್ರೇಮ ಜೀವನದಲ್ಲಿ ಇರೋರಿಗೆ ಇಂದು ನಿಮ್ಮ ಸಂಗಾತಿಯಿಂದ ಅನಿರೀಕ್ಷಿತ ಬೆಂಬಲ ಮತ್ತು ಪ್ರೀತಿ ಸಿಗಲಿದೆ. ಮನೆಯಲ್ಲಿ ಯಾವುದಾದರೂ ದೊಡ್ಡ ಪೂಜೆ ಅಥವಾ ಶನಿ ಮಹಾತ್ಮನ ಕಥೆ ಇಡಲು ಯೋಚಿಸುತ್ತಿದ್ರೆ ಸಮಯ ಈಗ ಅತ್ಯಂತ ಅನುಕೂಲವಾಗಿದೆ. ನೀವು ಹೊಸ ವಾಹನ ಅಥವಾ ಮನೆ ಖರೀದಿಸಲು ಮುಂದಿನ 24 ಗಂಟೆಗಳಲ್ಲಿ ಸರಿಯಾದ ದಾರಿ ಸಿಗಲಿದೆ. ಆದರೆ ಯಾರ ಬಗ್ಗೆಯೂ ಚಾಡಿ ಹೇಳಬೇಡಿ. ನಿಮ್ಮ ಕೆಲಸದ ಮೇಲೆ ಗಮನವಿಡಿ. ಕೊನೆಯದಾಗಿ ಮಕರ ರಾಶಿಯವರೇ, ನಿಮ್ಮ ಕಠಿಣ ದಿನಗಳು ಈಗ ಮುಗಿತಾ ಇವೆ. ಶನಿದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸುವರ್ಣ ಕಾಲ ಅನ್ನೋದು ಆರಂಭವಾಗ್ತಾ ಇದೆ. ನಿಮ್ಮ ಮನೆಯ ದಾರಿಯನ್ನು ಹುಡುಕಿಕೊಂಡು ಬರುವ ಆ ವ್ಯಕ್ತಿ ನಿಮ್ಮ ಬಾಳಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗಲಿದ್ದಾನೆ. ಈ 24 ಗಂಟೆಗಳ ಕಾಲ ಜಾಗರೂಕರಾಗಿರಿ, ಶಾಂತವಾಗಿರಿ ಮತ್ತು ಧರ್ಮದ ದಾರಿಯಲ್ಲಿ ನಡೆಯಿರಿ. ಈ ವಿಡಿಯೋ ನಿಮಗೆ ಭರವಸೆ ನೀಡಿದರೆ ನಿಮ್ಮ ರಾಶಿಯ ಇತರ ಸ್ನೇಹಿತರೊಂದಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.